ಕೆಲವರು ಸಹಜವಾದ ವಿಚಾರ ಇವು ತುಂಬ ಮುಖ್ಯ. ಇಲ್ಲ ಎಷ್ಟು ನೀರು ಕುಡಿಬೇಕು. ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದರೂ ಎಲ್ಲ ಮೀಡಿಯಾಗಳಲ್ಲಿ, ಟಿ ವಿನಲ್ಲಿ, ಯೂಟ್ಯೂಬ್ನಲ್ಲಿ ಈ ಸಕ್ಕರೆ ಕಾಯಿಲೆ ಬಗ್ಗೆನೇ. ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡೋದು ಹೇಗೆ ಅಂದ್ಬಿಟ್ರೆ ತುಂಬ ಜನಕ್ಕೆ ಆಸಕ್ತಿ ಬಂದ್ಬಿಡುತ್ತೆ. ಆದರೆ ನಾನು ಈ ಸಕ್ಕರೆ ಕಾಯಿಲೆ ಬಗ್ಗೆ ಯೋಗ ತರಗತಿ ತುಂಬ ಜನ ಬರ್ತಾ ಇರ್ತಾರಲ್ಲ, ಕೆಲವರು ಸಹಜವಾದ ವಿಚಾರಗಳ ನಿಮ್ಮ ಜೊತೆ ಇವತ್ತು ನಾನು ಹಂಚ್ಕೊತೀನಿ. ಎಷ್ಟು ಸರಳವಾಗಿದೆ ಅಂದರೆ ಅದನ್ನು ಫಾಲೋ ಮಾಡೋಕ್ಕೆ ಈಸಿ. ಇದು ಜೀವಮಾನ ಪೂರ್ತಿ ಫಾಲೋ ಮಾಡಬೇಕು. ನೀರು, ಬೆವರು, ನಿದ್ರೆ ಇವು ತುಂಬ ಮುಖ್ಯ. ನಾರು ನೋಡಿ, ನೀರು, ನಾರು, ಬೆವರು, ನಿದ್ರೆ ಅಂದ್ರೇನು? ನೀರನ್ನು ಜಾಸ್ತಿ ಚೆನ್ನಾಗಿ ಕುಡಿಬೇಕು. ಆ ನೀರು ಕುಡಿಯೋದ್ರಿಂದ ಎಷ್ಟೋ ಸಾರಿ ಆ ಯೂರಿನಲ್ಲಿ ಶುಗರ್ ಪಾಸ್ ಆಗುತ್ತೆ. ಮತ್ತು ನೀರು ದೇಹಕ್ಕೆ ಎಲ್ಲ ಅಂಗಗಳು ಬೇಕಾಗಿರ್ತಕ್ಕಂಥ ಅಮೂಲ್ಯವಾದದ್ದು. ತುಂಬ ಜನ ನೀರನ್ನು ಸರಿಯಾಗಿ ಕುಡಿಯೋದಿಲ್ಲ. ಸೊ ಬೆಳಿಗ್ಗೆ ತಗೊಂಡು ಉಷಾಪಾನ ಅಂತಂದೇ ಕರಿತಾ ಇದ್ರು. ರಾತ್ರಿ ಮಲಗಬೇಕಾದ್ರೆ ಚೊಂಬಲ್ಲಿ ನೀರು ಇಟ್ಕೊಂಡು ಪಕ್ಕದಲ್ಲಿ ಮಲ್ಕೊಳ್ಳೋರು. ಮಧ್ಯರಾತ್ರಿ ಎದ್ದಾಗ ನೀರು ಕುಡಿತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಒಂದು ತಂಬಿಗೆ ನೀರು ಕುಡಿತಿದ್ರು. ಈಗ ನೀರು ಕುಡಿಯೋಕ್ಕೆ ನಮಗೆ ಲೀಟ್ರ್ ಗಟ್ಟಲೆ ಯಾರು ಹೇಳಬೇಕು? 2 ಲೀಟ್ರ್ ಕುಡಿಬೇಕಾ, 3 ಲೀಟ್ರ್ ಕುಡಿಬೇಕಾ, ಎಷ್ಟು ಕುಡಿಬೇಕು ಅಂತ ತುಂಬ ಜನ ಗೊತ್ತಿಲ್ಲ, ಎಷ್ಟು ನೀರು ಕುಡಿಬೇಕು ಅಂತ. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀರು ಎಷ್ಟು ಕುಡಿಬೇಕು ನಾವು. ವಾಟರ್ ಮೀಟರ್ ಅಂತಿದೆ, ಸರಳವಾದ ವಾಟರ್ ಮೀಟರ್. ಏನು ಗೊತ್ತಾ? ಪ್ರತಿಯೊಬ್ಬರಿಗೂ ನೀರು ಕುಡಿಯೋದು ಅವರವರ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡೋದು ಜಾಸ್ತಿ ನೀರು ಕುಡಿಬೇಕಾಗುತ್ತೆ, ಬಿಸಿಲಲ್ಲಿ ಓಡಾಡೋದು ಜಾಸ್ತಿ ನೀರು ಕುಡಿಬೇಕಾಗುತ್ತೆ, ಎ ಸಿ ಕೂತಿದ್ರೆ ಕಡಿಮೆ ಕುಡಿಬೇಕಾಗುತ್ತೆ. ತುಂಬ ಕನ್ಫ್ಯೂಷನ್. ದಿನಕ್ಕೆ 3 ಲೀಟ್ರ್ ಕುಡೀರಿ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ. ನೋ, ವೆರಿ ಸಿಂಪಲ್. ಎಷ್ಟು ನೀರು ನೀವು ಕುಡಿಬೇಕು ಅಂದರೆ, ನೀವು ಯೂರಿನ್ ಅಂದರೆ ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರದ ಬಣ್ಣ ನೀರಿನಂತಿರಬೇಕು. ಅಷ್ಟು ನೀರು ಕುಡಿಬೇಕು. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಹೊರಗಡೆ ಬನ್ನಿ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬನ್ನಿ, ಯೂರಿನ್ ಪಾಸ್ ಮಾಡಿ. ಕಲರ್ ಚೇಂಜ್ ಆಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಸ್ವಲ್ಪ ಉರಿ ಇರುತ್ತೆ. ಚೆನ್ನಾಗಿ ನೀರು ಕುಡಿದು ಪಾಸ್ ಮಾಡಿದ್ರೆ ಏನೂ ಆಗಲ್ಲ. ಸಿಂಪಲ್ ವಾಟರ್ ಚೆಕ್ ಮಾಡ್ಕೊಳ್ಳಿ. ನೀವು ಯೂರಿನ್ ಪಾಸ್ ಮಾಡಿದಾಗ ಅಂದರೆ ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರದ ಬಣ್ಣ ನೀರಿನಂತಿರಬೇಕು. ಆಗ ಕರೆಕ್ಟಾಗಿ ದೇಹದಲ್ಲಿ ವಾಟರ್ ಬ್ಯಾಲೆನ್ಸ್ ಇದೆ ಅಂತ. ಸ್ವಲ್ಪ ಬಣ್ಣ ಬಂತ, ಸ್ವಲ್ಪ ಸ್ಮೆಲ್ ಬಂತ, ಹೋಗಿ ಮೇಲೆ ನೀರು ಕುಡಿ. ಸಿಂಪಲ್ ವಾಟರ್ ಮೀಟರ್, ಪ್ರಕೃತಿ ದತ್ತವಾಗಿ ನಾವು ಅದನ್ನು ತಿಳ್ಕೊಬೋದು. ಸೊ ಸಕ್ಕರೆ ಕಾಯಿಲೆ ಮೊದಲು ಇದನ್ನು ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ನೆಕ್ಸ್ಟ್, ನಾರು ಅಂದ್ರೇನು? ನೀರು ಕುಡಿದ್ರೆ ನಾರು ಡೈಜೆಸ್ಟ್ ಆಗೋದು. ನಾರು ಅಂದರೆ ಫೈಬರ್, ತರಕಾರಿಗಳು, ಹೆಚ್ಚಿನ ಅಂಶದ ತರಕಾರಿ, ಸೊಪ್ಪುಗಳು, ಫೈಬರ್ ಇಸ್ಗಳು ನಾರು. ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಈ ನಾರು ಇರಬೇಕು. ಈ ನಾರನ್ನ ಜೀರ್ಣ ಮಾಡೋಕ್ಕೆ ನೀರು ಸಹಾಯ ತುಂಬ ಮಾಡುತ್ತೆ. ಸೊ ಹೆಚ್ಚಿಗೆ ತರಕಾರಿಗಳು, ಸೊಪ್ಪುಗಳು. ಪ್ರಕೃತಿನಲ್ಲಿ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಮನುಷ್ಯನಿಗೆ ಕೊಟ್ಟಷ್ಟು ಅವಕಾಶಗಳನ್ನು ಬೇರೆ ಪ್ರಾಣಿಗಳ ದೇವರು ಕೊಟ್ಟಿಲ್ಲ, ಸೃಷ್ಟಿ ಕೊಟ್ಟಿಲ್ಲ. ನೋಡಿ, ಯಾವುದೋ ಒಂದು ಸೊಪ್ಪು ಸಾಕಾಗಿತ್ತಪ್ಪ, ಆ ಸೊಪ್ಪು ಎಷ್ಟೊಂದು ವೆರೈಟಿಗಳಿದೆ. ಯಾವುದಾರ ಒಂದು ಹಣ್ಣು ಸಾಕಾಗಿತ್ತು, ಇಲ್ಲ, ಬೇಕಾದ ಬೇರೆ ಬೇರೆ ಹಣ್ಣುಗಳಿದೆ. ತರಕಾರಿಗಳು ಒಂದು ಯಾವ್ದಾರ ಸಾಕಾಗಿತ್ತು, ಎಷ್ಟೊಂದು ತರಕಾರಿಗಳಿದೆ. ಇಷ್ಟನ್ನೆಲ್ಲ ಯಾಕೆ ಸೃಷ್ಟಿ ನಮಗೆ ಕೊಟ್ಟಿದೆ ಅಂದರೆ, ಎಲ್ಲವನ್ನು ಅನುಭವಿಸ್ತಕ್ಕಂಥ ಒಂದು ಅದ್ಭುತವಾದ ಕೊಡುಗೆ, ಪ್ರಕೃತಿಯ ಕರುಣೆ ಅಂತ ಕರಿಬೋದು ಮನುಷ್ಯನ ಕೊಟ್ಟಿರ್ತಕ್ಕಂಥದ್ದು. ಸೊ ಎಲ್ಲವನ್ನು ತಿನ್ಬೇಕು ನಾವು. ಎಲ್ಲದರಲ್ಲೂ ವಿಧ ವಿಧವಾದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಎಲ್ಲ ಇರುತ್ತೆ. ನಾನು ಯಾವಾಗಲೂ ಹೇಳ್ತೇನೆ, ತರಕಾರಿ ವಿಷಯ ಬಂದಾಗ ಒಬ್ಬರು ನಾನು ಇತ್ತಿನಲ್ಲ ಅಂತ ಹೇಳಿದ್ರೆ, ಒಂದೊಂದು ತರಕಾರಿಗಳಲ್ಲೂ ಒಂದೊಂದು ವಿಧವಾದ ಗುಣಗಳಿರ್ತವೆ. ಸೊ ಸೃಷ್ಟಿ ಕೊಟ್ಟಿದೆ ನಮಗೆ. ಎಲ್ಲವನ್ನು ತಿಂದಾಗ ಎಲ್ಲರ ಗುಣಗಳನ್ನು ನಾನು ಸ್ವೀಕಾರ ಮಾಡ್ಕೊತೀನಿ, ಎಲ್ಲರ ಜೊತೆ ಹೊಂದ್ಕೊಂಡು ಬಾಳ್ತೀನಿ. ನಾನು ಇತ್ತಿನಲ್ಲ ಅಂತ ತುಂಬ ಜನ ಜೊತೆ ಅವ್ರ ಜೊತೆ ಇವ್ರ ಜೊತೆ ಹೊಂದ್ಕೊಳ್ಳಲ್ಲ. ಅವರು ಎಲ್ಲವನ್ನು ಭಗವಂತನ ಪ್ರಸಾದ ಅಂದ್ಬಿಟ್ಟು ನೀವು ಎಲ್ಲ ತರಕಾರಿಗಳನ್ನೇ, ಎಲ್ಲ ಹಣ್ಣುಗಳನ್ನೇ, ಎಲ್ಲ ಸೊಪ್ಪುಗಳನ್ನು ತಿನ್ನಬೇಕು. ಸಕ್ಕರೆ ಕಾಯಿಲೆ ಇರೋರು ಜಾಸ್ತಿ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳಲ್ಲಿ ಕೆಲವಾರು ಸ್ವಲ್ಪ ತಿನ್ನಿ, ಏನಾಗಲ್ಲ. ನೀರಾಯಿತು, ನಾರಾಯಿತು, ಬೆವರು ಪದ ಈಸಿ ನೆನ್ಪಿಟ್ಕೋಬೋದು. ನೀವು ಏನಾರ ಮಾಡ್ರಪ್ಪ, ಯೋಗ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ,
ಬೇರೆ ಎಕ್ಸಸೈಸ್ ಮಾಡಿ ಏನೂ ಇಲ್ಲ ಅಂದರೆ ಒಂದೊಳ್ಳೆ ಮ್ಯೂಸಿಕ್ ಹಾಕೊಂಡು ಮೈ ಕುಣಿಲಿ, ನಮಗೆ ಗೊತ್ತಿಲ್ಲ. ಏನಾರಾಗಲಿ ದಿನದಲ್ಲಿ ದೇಹದಿಂದ ಬೆವರು ಹೊರಗಡೆ ಬರುವಷ್ಟು ವ್ಯಾಯಾಮ ಮಾಡಬೇಕು, ದೇಹ ಅಷ್ಟು ಆ್ಯಕ್ಟಿವ್ ಆಗಿರಬೇಕು. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಇವಾಗ ನೀವು ವಾಕಿಂಗ್ ಹೋಗಿ, ನಿಮಗೆ ತಾಳ್ಮೆ ಇದ್ದರೆ ಯೋಗ ಮಾಡಿ, ಅದಕ್ಕಿಂತ ಬೆಟರ್ ಯೋಗ ಮತ್ತು ಪ್ರಾಣಾಯಾಮ ಜಾಸ್ತಿ ಮಾಡಬೇಕು. ನೀವು ಪ್ರಾಣಾಯಾಮ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಒಬ್ಬರು ನಮಗೆ ಹಿಂಗೆ ನಮ್ಮ ಯೂಟ್ಯೂಬ್ ಚಾನಲ್ಸ್ ನೋಡಿ ಕೆಲವು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಗುರುಜಿ ನಾನು ತುಂಬ ಸಕ್ಕರೆ ಕಾಯಿಲೆ ಬಳಲ್ತಾ ಇದ್ದೆ, ಟೆಸ್ಟ್ ಮಾಡ್ಕೋತಾ ಇದ್ದೆ, ಭಯ ಆಗ್ತಾ ಇದ್ದು, ಜಸ್ಟ್ ಏಜ್ 35 ವರ್ಷ. ಆಮೇಲೆ ಆ ದಿನಕ್ಕೆ ಅರ್ಧ ಗಂಟೆ ಪ್ರಾಣಾಯಾಮ ಮಾಡೋಕ್ಕೆ ಪ್ರಾರಂಭ ಮಾಡಿದೆ, ಈಗ ನನಗೆ ಸಕ್ಕರೆ ಕಾಯಿಲೆ ಫುಲ್ ಕಂಟ್ರೋಲ್ ಇದೆ, ಯಾವುದು ಔಷಧಿ ತಗೋತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ದೇಹದಿಂದ ಬೆವರು ಹೊರಗಡೆ ಬರಬೇಕು. ಯೋಗದಲ್ಲಿ ಆಸನಗಳನ್ನು ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಆಮೇಲೆ ಕಂಪಲ್ಸರಿ ಪ್ರಾಣಾಯಾಮ ಮಾಡಿ. ಸಿಂಪಲ್ ಅಪ್ಪ. ನೀರಾಯಿತು, ನಾರಾಯಿತು, ಬೆವರಾಯಿತು. 4ನೇ ಪದ ತುಂಬ ಸರಳ ಅಂದರೆ ಅದ್ಭುತವಾದುದು, ನಿದ್ರೆ. ದಟ್ ಮೀನ್ಸ್ ಟೆನ್ಷನ್. ಈಗ ತುಂಬ ಜನಕ್ಕೆ ಕಾಯಿಲೆ ಬರ್ತಾ ಇರೋದೇ ಟೆನ್ಷನ್ನಿಂದ. ಟೆನ್ಷನ್ ಜಾಸ್ತಿ ಮಾಡ್ಕೊಂಡಾಗ ದೇಹ ಬಳಲಿ ಬೇಗ ಕಾಯಿಲೆಗಳು ಬರ್ತವೆ. ಜಾಸ್ತಿ ಕಾಯಿಲೆ ಬರ್ತದೆ ಈಗಿನ ಕಾಲದಲ್ಲಿ ಮನೋವೇಗದಿಂದ, ಒತ್ತಡದಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಸ್ವಲ್ಪ ಕೆಲವರಿಗೆ ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಹೆರಿಡಿಟಿಯಾಗಿ ಬರ್ತಾ ಇದೆ. ಸೊ ಇಲ್ಲಿ ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ, ರಾತ್ರಿ ಮಲಗಿದ ತಕ್ಷಣ ಚೆನ್ನಾಗಿ ನಿದ್ರೆ ಮಾಡಬೇಕು ನೀವು. ಆವಾಗ ಮನಸ್ಸು ರಿಲ್ಯಾಕ್ಸ್ ಆಗಿದೆ ಅಂತ, ನೀವು ಸಂತೋಷವಾಗಿದ್ದೀರಿ ಅಂತ. ಚೆನ್ನಾಗಿ ನಿದ್ರೆ ಮಾಡಿಲ್ಲ, ಟೆನ್ಷನ್ ಮಾಡ್ಕೊಂಡ್ರೆ ನಿಮಗೆ ಕಾಯಿಲೆ ಜಾಸ್ತಿ ಆಗುತ್ತೆ. ಬರೀ ಸಕ್ಕರೆ ಕಾಯಿಲೆ ಅಂತಲ್ಲ, ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಮೂಲ ಮನಸ್ಸಲ್ಲಿರತಕ್ಕಂಥ ಉದ್ವೇಗ, ಆತಂಕ, ಭಯ, ಚಿಂತೆ, ನಾನಾ ಕಾರಣಗಳೆಲ್ಲ ಸೇರಿಕೊಂಡು ತಲೆಗೆ ಸೇರ್ಕೊಂಡ್ಬಿಟ್ಟು ನಿದ್ರೆ ಬರಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಲಗಿದ 10 ನಿಮಿಷದಲ್ಲಿ ಯಾರು ನಿದ್ರೆ ಮಾಡ್ತಾರೋ ಅವರು ಕೋಟ್ಯಾಧಿಪತಿಗಳು, ಮಲಗಿದ ಅರ್ಧ ಗಂಟೆಯಲ್ಲಿ ನಿದ್ರೆ ಮಾಡೋರು ಲಕ್ಷಾಧಿಪತಿಗಳು, ಮಲಗಿ 1 ಗಂಟೆ ಆದರೂ ನಿದ್ದೆ ಬಂದಿಲ್ಲ ಅಂದರೆ ಭಿಕ್ಷಾಧಿಪತಿಗಳು ಅಂತ ಜೋಕ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಎ ಜೋಕ್, ಇಟ್ಸ್ ರಿಯಾಲಿಟಿ. ಸೊ ನೀವು ಯೋಚನೆ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ. ಈ 4 ತತ್ವಗಳನ್ನು ಸಕ್ಕರೆ ಕಾಯಿಲೆಯಲ್ಲಿ ಮರೆದೇ ಫಾಲೋ ಮಾಡಿ. ಉಳಿದೆಲ್ಲ ಅಡಿಷನಲ್. ಇಷ್ಟು ಮಾಡಿದ್ರೆ ಖಂಡಿತವಾಗಿ ಕಂಟ್ರೋಲ್ ಬರುತ್ತೆ. ನಾವು ಕೂಡ ನೋಡಿದ್ದೀವಿ. ಇವತ್ತಿಂದ ಫಾಲೋ ಮಾಡಿ. ಏನೇನು ಮಾಡಬೇಕು? ನೀರು, ನಾರು, ಬೆವರು, ನಿದ್ರೆ. 4 ಪಾಯಿಂಟ್ ಫಾಲೋ ಮಾಡಿ, ಕಂಟ್ರೋಲ್ ಬರುತ್ತೆ. 1 ತಿಂಗಳಾದ್ಮೇಲೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.